ನಾನು ಆ್ಯಸ್ ಎನ್ ಆಸ್ಪಿರೆಂಟ್, ನಾನು IAS ಆಸ್ಪಿರೆಂಟ್ ಆಗಿದ್ದೆ. ನೀವೆಲ್ಲಿ ಕೋಚಿಂಗ್ ತೊಗೊಂಡಿದ್ರಿ? ಕೋಚಿಂಗ್ ತಗೊಳ್ಳಿಲ್ಲ, ನಮಗೆ ಆ ಒಂದು ಸೌಭಾಗ್ಯ ಇರಲಿಲ್ಲ. ಒಂದು ಬಡತನದಲ್ಲಿ ಇದ್ದಿದ್ದರಿಂದ, ಆಮೇಲೆ ಒಂದು ಹಳ್ಳಿನಲ್ಲಿ ಕೂತು ಪ್ರಿಪೇರ್ ಆಗ್ತಾ ಇದ್ದಿದ್ದು. ಬಟ್ ಕೋಚಿಂಗ್ ಇಲ್ಲದೇ ನಾನೇನು ಮಾಡ್ಕೊಂಡೆ, ಐ ಡೆವಲಪ್ಡ್ ಸರ್ಟನ್ ಇಂಟ್ರೆಸ್ಟ್ಸ್. ಬೇರೆ ಬೇರೆ ಬುಕ್ಸ್ ಓದೋದು, ಸಾಹಿತ್ಯ ಓದೋದು. ಕನ್ನಡ ಸಾಹಿತ್ಯ ನಂದು ಐಚ್ಛಿಕ ವಿಷಯ ಇತ್ತು. ಆಮೇಲೆ ಫಿಕ್ಷನ್, ನಾನ್ ಫಿಕ್ಷನ್ ಎಲ್ಲ ಓದ್ತಾ ಇದ್ದೆ. ನಮ್ಮ UR ಅನಂತಮೂರ್ತಿ ಬುಕ್ಸ್ ಓದ್ತಾ ಇದ್ದೆ, ಅವ್ರ ಲೇಖನಗಳನ್ನೆಲ್ಲ ಓದ್ತಾ ಇದ್ದೆ. ಈಗ ಬ್ಲಾಗ್ ನೋಡ್ಬೇಕಂತಂದರೆ ಇಂಟರ್ನೆಟ್ ಬೇಕು, ಒಂದು ಕಂಪ್ಯೂಟ್ರ್ ಬೇಕು. ಸೊ ಆವಾಗ ನಮ್ಮ ತಂದೆಗೆ ಹಠಕ್ಕೆ ಬಿದ್ದು ಸಾಲ ಮಾಡಿಸ್ಬಿಟ್ಟು, ಇಲ್ಲ IAS ಎಕ್ಸಾಮ್ ಪಾಸ್ ಮಾಡಬೇಕಂದ್ರೆ ಇಂಟರ್ನೆಟ್ ಬೇಕು ಅಂತಂದು. ಯಾಕಂದರೆ ಇಲ್ಲಾಂದರೆ ಸೋರ್ಸ್ ಇಲ್ಲಿ ಸಿಗೋಲ್ಲ ನಮಗೆ ಅಂತ. ಸೊ ಅವ್ರಿಗೆ ಸಂಬಳ ಬರ್ತಿರ್ಲಿಲ್ಲ, ಅದರ ಹೊರತಾಗಿ ಕೂಡ ಸಾಲ ಮಾಡಿಸಿ ಒಂದು CRT ಮಾನಿಟರು ತೊಗೊಂಬಂದೆ, ಕಂಪ್ಯೂಟರು. ಅದರಲ್ಲಿ ಇದೆಲ್ಲಿದೆ ಅಂತ ಹುಡುಕಿ, ಬ್ಲಾಗಿಂಗ್ ಅಂದರೆ ಏನು ಅಂತ ಕಲಿತು ಅದೆಲ್ಲ ಬ್ಲಾಗೆಲ್ಲ ಶುರು ಮಾಡಿದೆ. ಸೊ ಅದರಲ್ಲಿ ನಾನು ಬರೆಯೋಕ್ಕೆ ಶುರು ಮಾಡ್ಕೊಂಡೆ. ನಾನು ಸಾಹಿತ್ಯ ಓದ್ತಾ ಇದ್ದರೆ ಅದ್ರ ಮೇಲೆ UPSC ಎಕ್ಸಾಮ್ 3 ಸರಿ ಫಿಲಿಮ್ಸ್ ಪಾಸ್ ಆಯಿತು. ಒಂದು ಸರಿ ಇಂಟ್ರ್ಯೂವ್ ಹೋಗಿದ್ದೆ. ನಾನು ಒಪಿನಿಯನ್ಗಳು ಬರಿತಾ ಇದ್ದೆ, ಫಿಲಿಮ್ಸ್ ಹೆಂಗೆ ಕ್ಲಿಯರ್ ಮಾಡೋದು, ಎಲ್ಲಿಂದ ಓದಬೇಕು ಅಂತ. ಸೊ ನನಗೆ ಫಾಲೋವರ್ಸು ಹುಟ್ಕೊಂಡ್ರು ವೆಬ್ಸೈಟಲ್ಲಿ. ನಂದು 4 ಅಟೆಂಪ್ಟ್ ಮುಗೀತು. ಮಧ್ಯದಲ್ಲಿ 2 ವರ್ಷ PDO ಆಗಿದ್ದೆ. PDO ಆದಾಗ PDO ಎಕ್ಸ್ಪೀರಿಯೆನ್ಸ್ ಬರ್ಕೊಂಡೆ. KS ಪಾಸ್ ಆಯಿತು, ಅದರದ್ದು ಎಕ್ಸ್ಪೀರಿಯೆನ್ಸ್ ಬರೆದೆ. ಸೊ ಫಾಲೋವರ್ಸ್ ಜಾಸ್ತಿ ಆದರೂ KS ಸೇರೋಕ್ಕಾಗಲಿಲ್ಲ, ಯಾಕಂದರೆ ಲಿಸ್ಟ್ ಕ್ಯಾನ್ಸಲ್ ಆಯ್ತು. ಅದಕ್ಕೆ ವೆಯ್ಟ್ ಮಾಡಲಿಲ್ಲ ನಾನು. PDO ಬಿಟ್ಟೆ 2 ವರ್ಷ ಆದಮೇಲೆ. ಅಲ್ಲಿ ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಸೊ ಐ ವಾಸ್ ಬಿಟ್ ಆ್ಯಂಬಿಷಿಯಸ್. ಸೊ 4 ಅಟೆಂಪ್ಟ್ ಮುಗಿದ ಮೇಲೆ ಈ ವೆಬ್ಸೈಟ್ ನನಗೆ ಹೆಲ್ಪ್ ಮಾಡ್ತು, ಅಂದರೆ ಒಂದು ಧೈರ್ಯ ಕೊಡ್ತು.